ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಬ್ಲಾಗರ್. ಎಲ್ಲರಿಗೂ ಕೂಡ ಯೂಟ್ಯೂಬರ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬೆಂಗಳೂರಿಂದ ಊಟಿಗೆ ಯಾವ ರೂಟಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಅದೇ ರೀತಿ ನನ್ನ ಒಂದು ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ನ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಈ ಒಂದು ಚಾನಲ್ ಬೆಳೆಯೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಮುಖ್ಯ ಆಗುತ್ತೆ. ಸೊ ಅದೇ ರೀತಿ ಶೇರ್ ಮಾಡಿ ಈ ಒಂದು ವಿಡಿಯೋನ. ಸೊ ಈ ಒಂದು ವಿಡಿಯೋದಲ್ಲಿ ಏನೇನಿರುತ್ತೆ ಅಂತಂದರೆ, ಯಾವ ರೀತಿ ಟ್ರಾವೆಲ್ ಮಾಡಬೇಕು, ಯಾವ ರೀತಿ ಸೇಫ್ಟಿ ಗೈಡ್ಲೈನ್ಸ್ ಇರಬೇಕು, ಯಾವ ರೂಟ್ನ ನಾವು ಚೂಸ್ ಮಾಡೋದೇ ಬೆಸ್ಟ್ ಅನಿಸುತ್ತೆ, ಪ್ರತಿಯೊಂದು ಕೂಡ ಇದರಲ್ಲಿ ನಾನು ತಿಳಿಸ್ಕೊಟ್ಟಿರ್ತೀನಿ. ಸೊ ಇನ್ಯಾಕೆ ಮತ್ತೆ ತಡ ಮಾಡೋದು, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಫಸ್ಟ್ ಆಫ್ ಆಲ್, ಬೆಂಗಳೂರಿಂದ ಊಟಿಗೆ 262 ಕಿಲೋಮೀಟರ್ ಇರುತ್ತೆ. ಸೊ ಹಾರ್ಡ್ಲಿ ಒಂದು 6 to 7 hours ನಾವು ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನಾನು ಚೂಸ್ ಮಾಡ್ಕೊಂಡಿದ್ದು ಬಂದು ಕಾರ್ ಚೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಎಲ್ಲರೂ ಕಾರಲ್ಲೇ ಹೋಗ್ಬೇಕು ಅಂತ ಏನಿಲ್ಲ. ಕಾರಲ್ಲಿ ಹೋಗ್ಬೇಕು ಅನ್ನೋದು ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೇಕು ಅನ್ನೋದು ಬಸ್ಸಲ್ಲಿ ಹೋಗ್ಬೋದು, ಅವರು 2 ವೀಲರಲ್ಲಿ ಹೋಗ್ತೀನಿ ಅಂದರೆ 2 ವೀಲರಲ್ಲಿ ಕೂಡ ಹೋಗ್ಬೋದು. ಇಲ್ಲ ಅಂತಂದರೆ ಟ್ರೈನ್ ಚೂಸ್ ಮಾಡ್ತೀನಿ ಅಂತಂದರೆ ಸೇಫೆಸ್ಟು ಟ್ರೈನು ಕೂಡ ಚೂಸ್ ಮಾಡ್ಬೋದು. ಬಟ್ ನಾನು ಚೂಸ್ ಮಾಡ್ಕೊಂಡಿದ್ದು ಕಾರ್ನ. ಸೊ ಬೆಳಿಗ್ಗೆ 6 ಗಂಟೆಗೆ ನಾವು ಕನಕಪುರ ರೋಡಿಂದ ಹೊರಟಿದ್ದು. ಸೊ ವಯ ನೈಸ್ ರೋಡಿಂದ ಮೈಸೂರು ರೋಡ್ ಅಟ್ಯಾಚ್ ಆದವು. ನಂತರ ಮೈಸೂರು ರೋಡಿಂದ ಡೈರೆಕ್ಟ್ ಎಕ್ಸ್ಪ್ರೆಸ್ ವೇನಲ್ಲಿ ನಂಜನಗೂಡಿಂದ ಗುಂಡ್ಲುಪೇಟೆಯಿಂದ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಏರಿಯಾ, ಅದೇ ರೀತಿ ಟೈಗರ್ ಫಾರೆಸ್ಟ್ ರಿಸರ್ವ್ ಏರಿಯಾ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಡೈರೆಕ್ಟಾಗಿ ಊಟಿ ತಲುಪಬಹುದು. ಸೊ ಇದರಲ್ಲಿ ಹೇಳಬೇಕು ಅಂತಂದರೆ, ಮೇಯ್ನಾಗಿ ನಾವು ಹೋಗ್ತಕ್ಕಂಥ ಮೈಸೂರು ನೆಕ್ಸ್ಟ್ ಗುಂಡ್ಲುಪೇಟೆಯನ್ನು ಅಟ್ಯಾಚ್ ಆಗ್ತೀವಿ. ನೆಕ್ಸ್ಟು ಸಿಗೋದೇ ನಮ್ಮ ಒಂದು ಬಂಡೀಪುರ ಟೈಗರ್ ಫಾರೆಸ್ಟ್ ರಿಸರ್ವ್ ಏರಿಯಾ ಅಂತೀವಿ. ಸೊ ಅದರಲ್ಲಿ ತುಂಬ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆಂಧ್ರದಲ್ಲಿ ಹೋಗ್ತಾ ನಮಗೆ ಆನೆ ಇರ್ಬೋದು, ನವಿಲು ಇರ್ಬೋದು, ಜಿಂಕೆ ಇರ್ಬೋದು, ಅದೇ ರೀತಿ ಕೋತಿ ಇರ್ಬೋದು. ಒಂದು ಒಳ್ಳೆಯ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಲ್ಲ ಒಂದು ಪ್ರಾಣಿಗಳನ್ನ ನಮಗೆ ಡೈವರ್ಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಜನವರಿ ಸೀಸನನ್ನು ಬೇರೆ ಒಂದು ಊಟಿಗೆ ಹೋಗೋದಕ್ಕೆ 7 ಮಾರ್ಚ್ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಅದರಿಂದ ನಾನು ಒಂದು ಆ ಒಂದು ಎಕ್ಸ್ಪೀರಿಯೆನ್ಸ್ನ ಫೀಲ್ ಮಾಡೋಣ ಅಂತೇಳಿ ನಾವು ಹೊರಟೆ. ಸೊ ಗೈಸ್, ನೀವು ನೋಡ್ಬೋದು ಬಂಡೀಪುರ ರಿಸರ್ವ್ ಫಾರೆಸ್ಟ್ ನಮ್ಮ ಅದೃಷ್ಟ ಚೆನ್ನಾಗಿದೆ. ಎಲ್ಲ ಪ್ರಾಣಿಗಳು ನೋಡೋಣ, ಯಾವ್ದಾದ್ರು ಒಂದು ಪ್ರಾಣಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇದನ್ನು ಅಪ್ಲೋಡ್ ಮಾಡ್ತೀನಿ. ಗೈಸ್, ಫೈನಲಿ ಊಟಿನ ನಾವು ರೀಚ್ ಆದ್ವಿ. ನೋಡಿದ್ರಲ್ಲ ಹೇಗಿತ್ತು ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಅಂತ. ಪ್ರತಿಯೊಬ್ಬರು ಕೂಡ ನೋಡಿದ್ರೆ ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇನ್ನು ಊಟಿನಲ್ಲಿ ಪ್ಲೇಸಸ್ನ ವಿಸಿಟ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ಕೊಡ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ